ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಮ್ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹೋರಾಡೋಣ ಬನ್ನಿ, ಎಲ್ಲರೂ ಕೈ ಜೋಡಿಸಿ ನಮ್ಮೂರಿಗೂ ರೈಲನ್ನ ತರೋಣ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಾ ಕರ್ನಾಟಕ ಗಡಿ ಭಾಗದಲ್ಲಿ ಇದ್ದು, ಮುಖ್ಯವಾಗಿ ಹೆದ್ದಾರಿ 44 ಬೆಂಗಳೂರಿನಿಂದ ಹೈದರಾಬಾದ್ ಹೋಗುವಂತಹ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬಾಗೇಪಲ್ಲಿ ರೈಲು ಮಾರ್ಗವಾಗಬೇಕು ಎಂಬುದು ಸುಮಾರು ವರ್ಷಗಳಿಂದ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿಯನ್ನ ಮಾಡಿದ್ದು ಪ್ರಯೋಜನ ಇಲ್ಲದಂತಾಗಿದೆ. ಆದುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರು ಬಣ ತಾಲೂಕಾ ಅಧ್ಯಕ್ಷರು ಹರೀಶ್ ರವರು ನೇತೃತ್ವದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಣ್ಣನ್ನ ತೆರೆಸಬೇಕು ಎಂದು ನಿರ್ಧರಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರದಿಂದ ಆಂಧ್ರ ಪ್ರದೇಶದ ಸಾಹಿಬಾಬಾ ಪುಟ್ಟಪರ್ತಿ ಮಾರ್ಗದ ಕಡೆ ರೈಲನ್ನು ಒದಗಿಸಿಕೊಡುತ್ತೇವೆ ಎಂದು ಹಲವಾರು ರಾಜಕಾರಣಿಗಳು ಆಮಿಷಗಳನ್ನ ನೀಡಿದ್ದು, ಆದರೆ ಅದು ಕನಸಾಗಿಯೇ ಉಳಿಯಿತು. ಈಗ ಶಾಲೆಗಳ ಮೇಲೆ ರೈಲಿನ ಬೊಂಬೆಗಳನ್ನ ಹಾಕಿಸುತ್ತಿದ್ದಾರೆ. ಮಾನ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹೋರಾಟದ ಮುಖಾಂತರ ತಿಳಿಸುವುದೇನೆಂದರೆ, ಗಡಿ ಭಾಗದಲ್ಲಿರುವಂತಹ ಬಾಗೇಪಲ್ಲಿ ತಾಲೂಕಾ ಬಡವರು ಮತ್ತು ಕೂಲಿ ಕಾರ್ಮಿಕರು ದಿನನಿತ್ಯದ ವಲಸೆ ಹೋಗುವಂತಹವರು. ದಯಮಾಡಿ ಈ ಮಾರ್ಗಕ್ಕೆ ರೈಲನ್ನು ಒದಗಿಸಿಕೊಡಬೇಕು ಎಂದು, ಬಡವರ ಬದುಕಿಗೆ ಬೆಳಕಾಗಬೇಕೆಂದು ಈ ಒಂದು ಹೋರಾಟವನ್ನ ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮೂರಿಗೆ ರೈಲನ್ನ ತರೋಣ ಎಂದು ಕರವೇ ಕಾರ್ಯಕರ್ತರು ಕರೆಯನ್ನ ನೀಡಿದ್ದಾರೆ. ವೆಂಕಟೇಶ್, ಫ್ರೀಡಮ್ 19 ನ್ಯೂಸ್, ಬಾಗೇಪಲ್ಲಿ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.